ಸರ್ 39 ಲಕ್ಷಕ್ಕೆ ಸೈಟ್ ಜೊತೆಗೆ ಮನೆ 2 BHK ಮನೆ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಯಾವುದೇ ತರ ಸಿಟಿ ಆಚೆ ಕಡೆ ಕೊಡ್ತಾ ಇಲ್ಲ ಸರ್. ನೀವು ನೋಡ್ತಾ ಇರಬಹುದು ಮನೆ ಕಟ್ಟಿ ರೆಂಟಿಗೆ ಕೂಡ ಕೊಟ್ಟಿದ್ದಾರೆ ನಮ್ಮ ಲೇಔಟ್ ಪಕ್ಕದಲ್ಲೇ. DC ಕನ್ವರ್ಷನ್ ಇಂಡಿವಿಜುವಲ್ ಈ ಖಾತಾ ಸಿಗ್ತಾ ಇದೆ. ನೀವು ಸೈಟ್ ತಗೊಂತೀರಾ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 2 BHK ವಿಲ್ಲಾ ಬೇಕಾ 800 ಸ್ಕ್ವೇರ್ ಫೀಟ್ 2 BHK ವಿಲ್ಲಾ 39 lakh rupees ಮಾಡ್ಕೊಡ್ತೀನಿ. ಡೋರ್ ಸ್ಟೆಪ್ ಕ್ಯಾಬ್ ಸರ್ವಿಸ್ ಇರುತ್ತೆ. ಇದೇ ಸಂಡೇ ಲಾಂಚ್ ಮಾಡ್ತಾ ಇದೀವಿ. ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಜಸ್ಟ್ 39 ಲಕ್ಷಕ್ಕೆ ಸೈಟ್ ಜೊತೆಗೆ ಮನೆ ಸಿಕ್ಕಿದ್ರೆ ಹೇಗಿರುತ್ತೆ, ಅದು ನಮ್ಮ ಬೆಂಗಳೂರಲ್ಲಿ. ಲೇಔಟ್ ನಿಮ್ಗೆ ಲೊಕೇಟೆಡ್ ಆಗಿರೋದು ಹಂಪಾಪುರ, ಮೈಸೂರು ಮೇನ್ ರೋಡ್ ಟೋಲ್ ಗೇಟ್ ಹತ್ರನೇ ಲೊಕೇಟೆಡ್ ಆಗಿದೆ. ಇಲ್ಲಿ ನಿಮ್ಗೆ ಒರಾನ್ ಗ್ರೂಪ್ಸ್ ಅವರು ಜಸ್ಟ್ 39 ಲಕ್ಷಕ್ಕೆ ಸೈಟ್ ಜೊತೆಗೆ ಮನೆ ಕೊಡ್ತಾ ಇದ್ದಾರೆ 800 ಸ್ಕ್ವೇರ್ ಫೀಟ್ ಅಲ್ಲಿ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತಗೊಳ್ತಾ ಹೋಗೋಣ. ಸೊ ಲೇಔಟ್ ನೋಡ್ತಾ ಇದ್ರೆ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಲೇಔಟ್. ಸೊ ಸುತ್ತಮುತ್ತ ನೋಡ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಮನೆಗಳೆಲ್ಲ ಸಿಗ್ತಾ ಇರುವಂತದ್ದು. ಸೊ ಕಂಪ್ಲೀಟ್ ಆಗಿ ಕಾಂಪೌಂಡ್ ವಾಲ್ ಕೂಡ ಆಗಿದೆ. ಮನೆ ಬೇಕಂದ್ರೆ ಮನೆ ಕೂಡ ಪರ್ಚೇಸ್ ಮಾಡಬಹುದು. ಇಲ್ಲಾಂದ್ರೆ ನೀವು ಜಸ್ಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಸೈಟ್ ಏನಾದ್ರು ಪರ್ಚೇಸ್ ಮಾಡ್ತೀವಿ ಅಂದ್ರೆ ಸೈಟ್ ಕೂಡ ಪರ್ಚೇಸ್ ಮಾಡಬಹುದು. ಎರಡು ಆಪ್ಷನ್ ಇರುತ್ತೆ. ಬನ್ನಿ, ಇನ್ನ ತುಂಬಾ ಎಕ್ಸೈಟ್ಮೆಂಟ್ ಆಗಿರುತ್ತೆ ವಿಡಿಯೋ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ಕಂಪ್ಲೀಟ್ ಆಗಿ ಮಾಹಿತಿ ತಗೊಳ್ತಾ ಹೋಗೋಣ. ಅಬ್ದುಲ್ ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ತುಂಬಾ ದಿನದ ನಂತರ ಒಂದು ಹೊಸ ಲೇಔಟ್ ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀರಾ. ಅದು ಬೆಸ್ಟ್ ಪಾರ್ಟ್ ಏನಂದ್ರೆ ಮೈಸೂರ್ ಮೇನ್ ರೋಡ್ ಹಂಪಾಪುರ ಟೋಲ್ ಗೇಟ್ ಹತ್ರನೇ ಲೊಕೇಟೆಡ್ ಆಗಿರೋದು ಲೇಔಟ್. ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ 39 ಲಕ್ಷಕ್ಕೆ ನಿಮ್ಗೆ ಸೈಟ್ ಜೊತೆಗೆ ಮನೆ ಕೊಡ್ತಾ ಇದ್ದಾರೆ. ಸೊ ಇನ್ನೊಂದ್ಸತಿ ಓರನ್ ಗ್ರೂಪ್ಸ್ ಕಡೆಯಿಂದ ಈ ತರ ಒಂದು ಆಫರ್ ನಿಮ್ಗೆ ಗ್ರ್ಯಾಬ್ ಮಾಡ್ಕೊಳ್ಳೋ ಅಂತ ಅವಕಾಶ ಸಿಗ್ತಾ ಇದೆ ವೀಕ್ಷಕರೇ. ಸರ್ ಹೇಳಿ, ಈ ಪ್ರಾಜೆಕ್ಟ್ ಲೊಕೇಶನ್ ಹೇಳಿ ಸರ್. ಈ ಪ್ರಾಜೆಕ್ಟ್ ಲೊಕೇಶನ್ ಬಂದ್ಬಿಟ್ಟು ಮೈಸೂರು ರೋಡ್, ಬೆಂಗಳೂರು ಟು ಮೈಸೂರು ರೋಡ್ ಇದೆಲ್ಲ. ಹಂಪಾಪುರ ಟೋಲ್ ಗೇಟ್ ಸಿಗುತ್ತೆ ನಿಮ್ಗೆ. ಟೋಲ್ ಗೇಟ್ ಇಂದ ಜಸ್ಟ್ ಮುಂದೆ ಬಂದ್ರೆ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಒಂದು 1 ಕಿಲೋಮೀಟರ್ ಬಂದ್ರೆ ಈ ಲೇಔಟ್ ಲೊಕೇಟೆಡ್ ಆಗಿದೆ ನಿಮ್ಗೆ. ಈ ಲೇಔಟ್ ಹೆಸರು ಬಂದ್ಬಿಟ್ಟು ಒರಾನ್ ಹೆರಿಟೇಜ್ ಸಿಟಿ ಅಂತ. ಒರಾನ್ ಹೆರಿಟೇಜ್ ಸಿಟಿ ಅಂತ ಹೇಳ್ಬಿಟ್ಟು ಒರಾನ್ ಹೆರಿಟೇಜ್ ಸಿಟಿ ಫೇಸ್ 2. ಫೇಸ್ 1 ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ. ಫೇಸ್ 2 ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಗಿದೆ. ಆದ್ರೆ ಒಳ್ಳೆ ಒಂದು ಗೇಟೆಡ್ ಕಮ್ಯುನಿಟಿ ಲೇಔಟ್ ಅಂದ್ರೆ ಈ ತರ ಇರ್ಬೇಕು ಸರ್ ಲೇಔಟ್. ಒಂದು ಒಳ್ಳೆ ಲೇಔಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. DC ಕನ್ವರ್ಷನ್ ಈ ಖಾತಾ ಆಗಿದೆ ಲೇಔಟ್. DC ಕನ್ವರ್ಷನ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಟು ರಿಜಿಸ್ಟ್ರೇಷನ್ ಪ್ರಾಜೆಕ್ಟ್ ಇದು. ರೆಡಿ ಟು ರಿಜಿಸ್ಟ್ರೇಷನ್ ಇರುತ್ತೆ ಇದರಲ್ಲಿ. ಲೇಔಟ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿ ಸರ್. ಯಾವ ತರ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ, ಈಗ ಏನ್ ಫೇಸಿಂಗ್ ಕೊಡ್ತಾ ಇದ್ದೀರಾ ಇಲ್ಲಿ? ಸರ್ ಇಲ್ಲಿ ಈ ಲೇಔಟ್ ಬಂದ್ಬಿಟ್ಟು ಟೋಟಲಿ 2.5 acres ಅಲ್ಲಿ ಡೆವಲಪ್ಮೆಂಟ್ ಆಗಿದೆ. ಮತ್ತೆ ಅಮ್ಯುನಿಟೀಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮ್ಗೆ ರೈಟ್ ರೌಂಡ್ ಕಾಂಪೌಂಡ್ ವಾಲ್ ಬರುತ್ತೆ. ಟೋಟಲಿ ಗೇಟೆಡ್ ಕಮ್ಯುನಿಟಿ ಇದು. ವಿತೌಟ್ ಸೆಕ್ಯೂರಿಟಿ ಅಲೋ ಮಾಡಲ್ಲ ಇಲ್ಲಿ. ವಿತೌಟ್ ಸೆಕ್ಯೂರಿಟಿ ಎಂಟ್ರಿ ಅಲೋ ಮಾಡಲ್ಲ. ಆಮೇಲೆ ಟೋಟಲಿ ರೈಟ್ ರೌಂಡ್ ಗೇಟೆಡ್ ಕಮ್ಯುನಿಟಿ ಅಂಡ್ ವಾಟರ್ ಕನೆಕ್ಟಿವಿಟಿ, ಡ್ರೈನೇಜ್, ಸೀವೇಜ್ ಮತ್ತೆ 30 feet ವೈಟ್ ರೋಡ್ ಸಿಗ್ತಾ ಇದೆ ನಿಮ್ಗೆ. 30 feet ವೈಟ್ ರೋಡ್ ಸಿಗ್ತಾ ಇದೆ ಸರ್. ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಏನೇನ್ ಅಮ್ಯುನಿಟೀಸ್ ಬೇಕು ಆ ಎಲ್ಲಾ ಅಮ್ಯುನಿಟೀಸ್ ನಾವು ಪ್ರೊವೈಡ್ ಮಾಡಿದೀವಿ ಸರ್. ಎಲ್ಲಾ ತರ ಅಮ್ಯುನಿಟೀಸ್ ನಾವು ಪ್ರೊವೈಡ್ ಮಾಡಿದೀವಿ ಸರ್. ಇದು ಇವಾಗ ಟೋಟಲ್ ಎಷ್ಟು ಎಕರ್ ಅಲ್ಲಿ ಡೆವಲಪ್ಮೆಂಟ್ ಆಗಿದೆ ಸರ್? ಇದು ಟೋಟಲಿ 2.5 acres ಅಲ್ಲಿ ಡೆವಲಪ್ಮೆಂಟ್ ಆಗಿದೆ. 2.5 ಹೌದು. ಡೈಮೆನ್ಷನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಡೈಮೆನ್ಷನ್ಸ್ ನಿಮ್ಗೆ 30-40 ಸಿಗುತ್ತೆ, 20-40 ಸಿಗುತ್ತೆ. 20-30 ಸ್ವಲ್ಪ ಕಡಿಮೆ ಇದೆ. 20 ಒಂದ್ 2 ಪ್ಲಾಟ್ ಸಿಗ್ಬೋದು. 20-40 ಸಿಗುತ್ತೆ ನಿಮ್ಗೆ. 20-40 ಆಲ್ಮೋಸ್ಟ್ ಒಂದು 20 ಪ್ಲಾಟ್ ಸಿಗುತ್ತೆ ನಿಮ್ಗೆ. ಓಕೆ. ಸೊ ಹಾಗೆ ವೀಕ್ಷಕರೇ ನೋಡ್ತಾ ಇದ್ದೀರಾ ಈ ಲೇಔಟ್ ನೀವು. ಸೊ DC ಕನ್ವರ್ಷನ್ ಆಗಿ ಈ ಖಾತಾ ಆಗಿರುವಂತ ಲೇಔಟ್ ಇಮಿಡಿಯೇಟ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಸೊ ಹಾಗೆ ಸರ್ ಇವಾಗ 39 lakhsಗೆ ಸೈಟ್ ಜೊತೆಗೆ ಮನೆ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಯಾವ ತರ ಇರುತ್ತೆ ಅಂತ ಸರ್? 39 lakh rupeesಗೆ ಸೈಟ್ ಜೊತೆ ಮನೆ ಯಾವ ತರ ಸಿಗುತ್ತೆ ಅಂದ್ರೆ 800 ಸ್ಕ್ವೇರ್ ಫೀಟ್ ಪ್ಲಾಟ್ ಇರುತ್ತೆ. ಪ್ಲಸ್ 2 BHK ಮನೆ ಸಿಗುತ್ತೆ. 39 lakhs ಅಲ್ಲಿ ಫಿನಿಶ್ ಮಾಡಿ ಅವ್ರ ಕೈಗೆ ಕೀ ಹ್ಯಾಂಡ್ ಓವರ್ ಮಾಡ್ತೀವಿ. ಹೌದು. ಸೊ ಹಾಗೆ ವೀಕ್ಷಕರೇ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಜಸ್ಟ್ 39 ಲಕ್ಷ. ಸೊ ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ಮನೆ ಪರ್ಚೇಸ್ ಮಾಡ್ಬೇಕಂದ್ರೆ 1 ಕೋಟಿ 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇಲ್ಲ ಇವಾಗ ಸರ್. ಈ ಟೋಲ್ ಇಂದ ಪ್ರಾಪರ್ ಆಗಿ ನಿಮ್ಗೆ 1.5 kilometers ಇದೆ ಅಷ್ಟೇ. ಓಕೆ. ಸೊ ಆ ಟೋಲ್ ಇಂದ ನಿಮ್ಗೆ 1.5 kilometer ಒಳಗಡೆ ಈ ಲೇಔಟ್ ನಿಮ್ಗೆ ಸಿಗ್ತಾ ಇರೋದು. ಇಲ್ಲಿ ನಿಮ್ಗೆ 39 ಲಕ್ಷಕ್ಕೆ ಮನೆ
ಸೈಟ್ ಜೊತೆಗೆ ಮನೆ ಸಿಗ್ತಾ ಅಂದ್ರೆ ನಿಮ್ಗೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಕೂಡ DC ಕನ್ವರ್ಷನ್ ಆಗಿ ಈ ಖಾತಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ನಿಮ್ಗೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಸರ್. ಇವಾಗ ಡಾಕ್ಯುಮೆಂಟ್ಸ್ ಅಂದ್ರೆ ಒಂದ್ ಕ್ಲಿಯರ್ ಕ್ರಿಸ್ಟಲ್ ಇದೆ ಸರ್. ಡಾಕ್ಯುಮೆಂಟ್ಸ್ ಯಾವುದೇ ತರ ಇದಿಲ್ಲ. ಲೋನ್ ಪ್ರೀ ಅಪ್ರೂವ್ಡ್ ಆಗಿದೆ. IDBI ಹೌದು, ಪ್ರೀ ಅಪ್ರೂವ್ಡ್ ಆಗಿದೆ. IDBI ಅಲ್ಲಿ, ಕೆನರಾ ಬ್ಯಾಂಕ್ ಅಲ್ಲಿ ಮತ್ತೆ IDFC ಬ್ಯಾಂಕ್ಸ್ ಎಲ್ಲ ಲೋನ್ ಸಿಗುತ್ತೆ. ನೀವು ಸುತ್ತಮುತ್ತ ನೋಡ್ಬೋದು. ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಸುತ್ತಮುತ್ತ ಮನೆಗಳೇ ಇದೆ ಸರ್ ಇಲ್ಲಿ. ಯಾವ್ದೇ ತರ ಒಳಗಡೆ ಇನ್ನರ್ ಯಾವ್ದೇ ತರ ಯಾವ ಮನೆ ಇಲ್ಲ ಹಿಂಗೆ ಅಂತ ಹೇಳಿನ ಎಲ್ಲ ಮನೆಗಳೆಲ್ಲ ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ಸುತ್ತಮುತ್ತ ನಿಮ್ಗೆ ಕಾಲೇಜಸ್ ಆಗ್ಲಿ ಸ್ಕೂಲ್ಸ್ ಆಗ್ಲಿ ಎಲ್ಲಾ ತರ ನಿಮ್ಗೆ ಸಿಗುತ್ತೆ. ಕ್ರೈಸ್ಟ್ ಕಾಲೇಜ್ ಇಲ್ಲಿಂದ ಜಸ್ಟ್ 2.5 ಕಿಲೋಮೀಟರ್ಸ್ ಇದೆ. ಕ್ರೈಸ್ಟ್ ಕಾಲೇಜ್, ಕ್ರೈಸ್ಟ್ ಯೂನಿವರ್ಸಿಟಿ, ದೊಡ್ಡ ಯೂನಿವರ್ಸಿಟಿ ಅದು ಇದೆ. ಮತ್ತೆ ಹಾಸ್ಪಿಟಲ್ಸ್, ಮೆಟ್ರೋ ಸ್ಟೇಷನ್ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ನಿಮ್ಗೆ ಪ್ರಾಪರ್ ಆಗಿ ಇಲ್ಲಿಂದ 1.5 ಕಿಲೋಮೀಟರ್ಸ್ ಆಗುತ್ತೆ. 1.5 ಕಿಲೋಮೀಟರ್ಸ್ ಯಾವ್ದು ಬರುತ್ತೆ ಸರ್ ಅದು ಅಪ್ಕಮಿಂಗ್? ಸರ್ ಅಪ್ಕಮಿಂಗ್ ನಿಮ್ಗೆ ಬಿಡ್ದಿ ತನಕ ಮೆಟ್ರೋ ಸ್ಟೇಷನ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಂಪಾಪುರ ಮೆಟ್ರೋ ಸ್ಟೇಷನ್ ಬರುತ್ತೆ. ಹೌದು, ಹಂಪಾಪುರ ಮೆಟ್ರೋ ಸ್ಟೇಷನ್ ಬರುತ್ತೆ. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್. ಇವಾಗ ನಮಗೆ ಪ್ರೆಸೆಂಟ್ ಇರೋದು ಯಾವ್ದಿದೆ ಇಲ್ಲಿ? ನಿಮ್ಗೆ ಪ್ರೆಸೆಂಟ್ ಇರೋದು ನಿಮ್ಗೆ ಇದ್ರೆ ಚಲಘಟ್ಟ ಮೆಟ್ರೋ ಸ್ಟೇಷನ್ ಇದೆಲ್ಲ, ಚಲಘಟ್ಟ ತನಕ ನಿಮ್ಗೆ ಸಿಗುತ್ತೆ ಮೆಟ್ರೋ ಸ್ಟೇಷನ್. ಓಕೆ, ಸೊ ಹಾಗೆ ವೀಕ್ಷಕರೇ, ಇವಾಗ ನೀವೇನಾದ್ರೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಏನಾದ್ರು ಟ್ರೈ ಮಾಡ್ತಾ ಇದ್ರೆ ಸೊ ಖಂಡಿತ ಇದು ಒಂದು ನಿಮ್ಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಅಪ್ಕಮಿಂಗ್ ಪ್ಲಾನ್ ಆಗಿರೋ ಪ್ರಕಾರ ಬಿಡ್ದಿ ತನಕನೂ ನಿಮ್ಗೆ ಮೆಟ್ರೋ ಎಕ್ಸ್ಟೆಂಡ್ ಆಗಿದೆ. ಸೊ ನಿಮ್ಗೆ ಇಲ್ಲಿ ಹಂಪಾಪುರ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಅದು ಜಸ್ಟ್ 1.5 ಕಿಲೋಮೀಟರ್ಸ್ ಅಲ್ಲಿ ಮೆಟ್ರೋ ಸ್ಟೇಷನ್. ಸೊ ಹಾಗೆ ಇಲ್ಲೇನಾದ್ರೂ ಇವತ್ತೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಖಂಡಿತ ಒಂದ್ 2-3 ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಜಸ್ಟ್ 39 lakhs ಗೆ ಸೈಟ್ ಜೊತೆಗೆ ಮನೆ ಸಿಗ್ತಾ ಇರುವಂತದ್ದು. ನಿಮ್ಗೆ ಇದು ಸೈಟ್ ಜೊತೆಗೆ ಮನೆ ಕೊಡೋದ್ರಲ್ಲಿ ಒಂಥರ ಹೆಸರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಆನೇಕಲ್ಲಲ್ಲಿ ಪ್ರಾಜೆಕ್ಟ್ ಮಾಡಿದೀವಿ. ಸೊ ಜಸ್ಟ್ ಅಲ್ಲಿ 29 lakhs ಗೆ ಸೊ ಒನ್ ಡೇ ಅಲ್ಲಿ ಲೇಔಟ್ ಕೂಡ ಸೋಲ್ಡ್ ಔಟ್ ಆಗಿದ್ದು. ಸೊ ಹಾಗೆ ಅಲ್ಲಿ ಮನೆಗಳನ್ನು ಕೂಡ ಕಟ್ಸ್ಕೊಡ್ತಾ ಇದ್ದಾರೆ. ಸೊ ಇದು ಲೇಔಟ್ ಕೂಡ ನಿಮ್ಗೆ ಇವಾಗ ಈ ತರ ಅವಕಾಶ ಮತ್ತೊಮ್ಮೆ ಸಿಕ್ಕಿದೆ. ಸೊ ಅಲ್ಲಿ 29 ಲಕ್ಷಕ್ಕಿದ್ರೆ ಇಲ್ಲಿ 39 ಲಕ್ಷ, ಜಸ್ಟ್ 10 lakh rupees ಇನ್ಕ್ರೀಸ್ ಆಗಿದೆ. ಬಟ್ ಈ ಒಂದು ಪ್ಲೇಸ್ ಬಗ್ಗೆ ಇದು ಹೆಂಗೆ 39 ಲಕ್ಷ ಇವಾಗ ಹಾಕಿದ್ರೆ ಅವರು ಆಲ್ರೆಡಿ ನಮ್ಗೆ ಏರ್ಪೋರ್ಟ್ ಎಲ್ಲ ಹತ್ರದಲ್ಲೇ ಬರುತ್ತೆ. ಈ ಕಗ್ಲಿಪುರ ಇದೆಲ್ಲ, ಕಗ್ಲಿಪುರ ಅಲ್ಲಿ ಎಲ್ಲ ಮೊನ್ನೆ TV9 ನ್ಯೂಸ್ ಅಲ್ಲಿ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ಕಗ್ಲಿಪುರ ಅಲ್ಲಿ ಎಲ್ಲ ಸರ್ವೆ ಮಾಡಿದ್ದಾರೆ ಏರ್ಪೋರ್ಟ್ಗೆ, ಇದು ಸೆಕೆಂಡ್ ಏರ್ಪೋರ್ಟ್ಗೆ. ಅಕಸ್ಮಾತ್ ಆ ಏರ್ಪೋರ್ಟ್ ಏನಾದ್ರು ಬರ್ತಾ ಇದೆ, ಆ ಏರ್ಪೋರ್ಟ್ ಬಂದ್ರೆ ಇಲ್ಲಿ 1:3 ಆಗುತ್ತೆ ಸರ್. 100% 1:3 ಅಪ್ರಿಸಿಯೇಷನ್ ಗ್ಯಾರಂಟಿ ನಮ್ ಕಡೆಯಿಂದ ಗ್ಯಾರಂಟಿ ಇರುತ್ತೆ ಅದು. ಸೊ ಹಾಗೆ ವೀಕ್ಷಕರೇ ನೋಡ್ತಾ ಇದ್ರ ಜಸ್ಟ್ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಪ್ರೈಸ್ ಕೂಡ ಇವಾಗ ಪರ್ಚೇಸ್ ಮಾಡಿದ್ರೆ ಒಳ್ಳೆ ಪ್ರೈಸ್ ಸಿಗುತ್ತೆ. ಇವನ್ ಒಂದೇ ಮಂತ್ ಅಲ್ಲಿ ನೀವು ಸೊ 200 to 300 rupees ಡಿಫ್ರೆನ್ಸ್ ಕೂಡ ನೀವು ತಗೋಬಹುದು. ಆ ತರ ಒಂದು ಇರುವಂತ ಲೇಔಟ್. ಸರ್ ಇವಾಗ ನಮ್ಮ ವೀಕ್ಷಕರು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೇಕಂದ್ರೆ ಪ್ಲಾಟ್ ಅಥವಾ ಮನೆ ಏನಾದ್ರು ಇರ್ಲಿ, ಸೊ ಅವರು ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ನೋಡ್ತಾರೆ. ಸೊ ಯಾವ ತರ ಡೆವಲಪ್ಮೆಂಟ್ಸ್ ಇದೆ ಇಲ್ಲಿ ಸರೌಂಡಿಂಗ್? ಸರ್ ಇದು ಸರೌಂಡಿಂಗ್ ಎಲ್ಲ ಫುಲ್ಲಿ ಡೆವಲಪ್ಡ್ ಆಗಿರೋ ಏರಿಯಾ ಇದು. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಮನೆಗಳೆಲ್ಲ ಆಗಿದೆ. ಮತ್ತೆ ಸ್ಕೂಲ್ಸ್, ಹಾಸ್ಪಿಟಲ್ಸ್, ಕಾಲೇಜಸ್ ಎಲ್ಲ ಮಾತಾಡ್ಬೇಕಂದ್ರೆ ನಿಮ್ಗೆ ಸ್ಕೂಲ್ಸ್ ರಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಗುರುಕುಲ್ ಸ್ಕೂಲ್ಸ್ ಎಲ್ಲ ಹತ್ರದಲ್ಲೇ ಇದೆ. ವಿತಿನ್ 1 kilometers ಅಲ್ಲೇ ಎಲ್ಲ ಸ್ಕೂಲ್ಸ್, ಕಾಲೇಜಸ್. ಇದು ಕ್ರೈಸ್ಟ್ ಯೂನಿವರ್ಸಿಟಿ ಇದೆ ಪಕ್ಕದಲ್ಲೇ, ಒಂದು ದೊಡ್ಡ ಕ್ಯಾಂಪಸ್ ಇದೆ. ಕ್ರೈಸ್ಟ್ ಯೂನಿವರ್ಸಿಟಿ ಇದೆ. ಕಾಲೇಜಸ್ ಬಗ್ಗೆ ಎಲ್ಲ, ಕಾಲೇಜಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಜಾನ್ ಬಾಸ್ಕೋ ಸ್ಕೂಲ್ ಇದೆ. ಮತ್ತೆ ಹಾಸ್ಪಿಟಲ್ಸ್ ಅಂತ ಮಾತಾಡ್ಬೇಕಂದ್ರೆ ನಿಮ್ಗೆ ರಾಜರಾಜೇಶ್ವರಿ ಹಾಸ್ಪಿಟಲ್ ಇದೆ. ಮತ್ತೆ ಅಪೋಲೋ ಹಾಸ್ಪಿಟಲ್ ಕೂಡ ಸಿಗುತ್ತೆ. ಮೈಸೂರು ರೋಡ್ ಅಂದ್ರೆ ಒಂದು ಡೆವಲಪ್ಮೆಂಟ್ ಏರಿಯಾ ಸರ್ ಇದು. ಮೈಸೂರು ರೋಡ್ ಅಂದ್ರೆ ಒಂದು ಡೆವಲಪ್ಮೆಂಟ್ ಏರಿಯಾ. ಯಾವ ತರ ಅಂದ್ರೆ ಇವಾಗ ಫಸ್ಟ್ 2 lane ಹೈವೇ ಇತ್ತು, 4 lane ಆಗಿದೆ. 4 lanes ಆದ್ಮೇಲೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಅವ್ರ ವೀಕ್ಷಕರನ್ನ ನೋಡ್ಬೋದು. ಹೌದು. ಸೊ ಹಾಗೆ ವೀಕ್ಷಕರೇ ನಿಮ್ಗೆ ಗೊತ್ತಿರ್ಬೋದು, ಸೊ ಮೈಸೂರು ರೋಡ್ ಅಂತ ಅಂದ್ರೆ ಫಸ್ಟ್ 2 lane ಇದ್ದಿದ್ದು ಹೈವೇ ಇವಾಗ 4 lane ಆಗಿದೆ. ಸೊ ತುಂಬಾನೇ ಡೆವಲಪ್ಮೆಂಟ್ಸ್ ಇರುವಂತ ಒಂದು ಪ್ಲೇಸ್. ಮೆಟ್ರೋ ಕೂಡ ನಿಮ್ಗೆ ಅಪ್ ಟು ಬಿಡ್ದಿವರೆಗೆ ಕನೆಕ್ಟ್ ಆಗೋದ್ರಿಂದ ಸೊ ಇದು ನಿಮ್ಗೆ ಹಂಪಾಪುರ ಮೆಟ್ರೋ ಸ್ಟೇಷನ್ ಹತ್ರನೇ ಸಿಗತ್ತೆ. ಬಸ್ ಫೆಸಿಲಿಟಿ ಏನು ಅಲ್ಲೇ? ಬಸ್ ಫೆಸಿಲಿಟಿ ನಮ್ಮ ಲೇಔಟ್ ಆಚೆ ಕಡೆ ಹೋದ್ರೆ ನಿಮ್ಗೆ ಬಸ್ ಸಿಗತ್ತೆ. ಇಲ್ಲಿ ಹಂಪಾಪುರ ಊರಿದೆಲ್ಲ, ಅಲ್ಲಿಗೆ ಬಸ್. ಇಲ್ಲಿಂದ ಮೆಜೆಸ್ಟಿಕ್ ನಮ್ಗೆ ಎಷ್ಟು ದೂರ ಆಗ್ಬೋದು? ಇಲ್ಲಿಂದ ಮೆಜೆಸ್ಟಿಕ್ ನಿಮ್ಗೆ ಪ್ರಾಪರ್ ಆಗಿ ಹೇಳ್ಬೇಕಂದ್ರೆ ಒಂದು 25 kilometers ಅಲ್ಲಿ ಬರುತ್ತೆ ಸರ್. 25 kilometers ಅಲ್ಲಿ ಮೆಜೆಸ್ಟಿಕ್ ಬರುತ್ತೆ. ಆಮೇಲೆ ನಿಮ್ಗೆ ಟ್ರಾಫಿಕ್ ಫ್ರೀ ಏರಿಯಾ ಇದು. ನಿಮ್ಗೆ ಟೋಲ್ ಹತ್ತಿದ್ರೆ ಡೈರೆಕ್ಟ್ ಆಗಿ ನೀವು ನೈಸ್ ರೋಡ್ ಹೋಗ್ಬೋದು, ಇಲ್ಲ ಅಂದ್ರೆ ಮೆಜೆಸ್ಟಿಕ್ ಡೈರೆಕ್ಟ್ ಆಗಿ ಹೋಗ್ಬೋದು. ಹೌದು ವೀಕ್ಷಕರೇ, ಇದು ಕನೆಕ್ಟಿವಿಟಿಗೂ ಕೂಡ ನಿಮ್ಗೆ ಒಳ್ಳೆ ಪ್ಲೇಸ್ ಆಗಿರುವಂತದ್ದು. ಸೊ ನೈಸ್ ರೋಡ್ ಕನೆಕ್ಟಿವಿಟಿ ಸಿಗುತ್ತೆ. ಸೊ ಹಾಗೆ ಫೆರಿಫಲ್ ರಿಂಗ್ ರೋಡ್ ಕೂಡ ನಿಮ್ಗೆ ಸರೌಂಡಿಂಗ್ ಎಲ್ಲ ಬರೋದ್ರಿಂದ ಒಂದು ಒಳ್ಳೆ ಕನೆಕ್ಟಿವಿಟಿಯಲ್ಲಿ ಸೊ ಯಾರಾದ್ರೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ, ಕೈಗೆಟಕೋ ಬಜೆಟ್ ಅಲ್ಲಿ ಇರ್ಬೇಕಂದ್ರೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ನೀವು. ಜಸ್ಟ್ 39 lakhs ಗೆ
ಅಪ್ಕಮಿಂಗ್ ಏರ್ಪೋರ್ಟ್ ಕೂಡ ಇದೆ. ಸೊ ಅಪ್ಕಮಿಂಗ್ ಏರ್ಪೋರ್ಟ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಸ್ಟ್ 39 lakhs ಗೆ ನಿಮ್ಗೆ ಸೈಟ್ ಜೊತೆಗೆ ಮನೆ ಸಿಗ್ತಾ ಇರುವಂತದ್ದು. ಸೊ ಆ ಮನೆ ಹೇಗಿರುತ್ತೆ ಸರ್? 1 BHK 2 BHK? ಸರ್ 1 BHK ಬೇಕಂದ್ರೆ 1 BHK ಮಾಡ್ಕೊಡ್ತೀವಿ. ಅಕಸ್ಮಾತ್ 2 BHK ಬೇಕಂದ್ರೆ 2 BHK ಮಾಡ್ಕೊಡ್ತೀವಿ. ಸಿಂಗಲ್ ಫ್ಲೋರ್ ಬರುತ್ತೆ. ಸಿಂಗಲ್ ಫ್ಲೋರ್ ಬರುತ್ತೆ. ವಿಲಾ ಟೈಪ್ ಬರುತ್ತೆ ಸರ್. ವಿಲಾ ಟೈಪ್ ಬರುತ್ತೆ. ಅದು ಪ್ರೀಮಿಯಂ ಕ್ವಾಲಿಟಿ. ಎಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ನಾವು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀವಿ. ಓಕೆ. ಸೊ ಹಾಗೆ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಾಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಕೂಡ ಸೂಟೇಬಲ್ ಆಗಿರುತ್ತೆ ಸರ್. ಇವಾಗ ಜಸ್ಟ್ ನಮಗೆ ಡಾಕ್ಯುಮೆಂಟ್ಸ್ DC ಕನ್ವರ್ಷನ್ ಈ ಖಾತಾ ಆಗಿರುವಂತದ್ದು. ಇಂಡಿವಿಜುವಲ್ ಈ ಖಾತಾ ಇರುತ್ತೆ. ನಿಮ್ಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಯಾರಾದ್ರೂ ಒಂದು ಒಳ್ಳೆ ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟಿಗೆ ಹುಡುಕ್ತಾ ಇದ್ರೆ, ಸೊ ಅದು ನಮಗೆ ಮೈಸೂರು ರೋಡ್ ಅಲ್ಲೇ ಬೇಕಂದ್ರೆ, ಸೊ ಅದು ಹಂಪಾಪುರ ಟೋಲ್ ಹತ್ರನೇ ಬೇಕಂದ್ರೆ ಈ ಒಂದು ಪ್ರಾಜೆಕ್ಟ್ ನಿಮ್ಗೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಫೈನಲ್ ಆಗಿ ಇಷ್ಟೊತ್ತು ತನಕ ವಿಡಿಯೋ ನೋಡಿದೀರಾ. ಸೊ ಹಾಗೆ ವಿಡಿಯೋ ಕಂಟಿನ್ಯೂ ಆಗಿರಿ. ನಾವು ಇವಾಗ ಪ್ರೈಸ್ ಬಗ್ಗೆ ಕೇಳ್ತಾ ಇದೀವಿ ಸರ್. ಏನಿದೆ ಪ್ರೈಸ್ ಇದ್ರದ್ದು? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಸುತ್ತಮುತ್ತ ಎಲ್ಲ ಜಾಸ್ತಿ ಇದೆ ಪ್ರೈಸು. ನಾವು ಆಲ್ಮೋಸ್ಟ್ ಲೀಸ್ಟ್ ಪ್ರೈಸಿಂಗ್ ಮಾಡ್ತಾ ಇದೀವಿ. 2,999 ಕೋಟಿಂಗ್ ಮಾಡ್ತಾ ಇದೀವಿ ಸರ್. 2,999 ಪ್ರೀ ಲಾಂಚ್ ಪ್ರೈಸ್. ಇದು ಪ್ರೀ ಲಾಂಚ್ ಪ್ರೈಸ್. ಒನ್ಸ್ ಡೆವಲಪ್ಮೆಂಟ್ ಎಲ್ಲ ಆಗದಾದ್ಮೇಲೆ ಆಟೋಮೆಟಿಕ್ಲಿ ಪ್ರೈಸ್ ಎಲ್ಲ ಹೈಕ್ ಆಗುತ್ತೆ ಸರ್. ಓಕೆ. ಯಾವ ತರ ಹೈಕ್ ಆಗ್ಬೋದು ಸರ್? ಇವಾಗ ಡೆವಲಪ್ಮೆಂಟ್ ಆಗಿ ಒಂದ್ 4-5 ರಿಜಿಸ್ಟ್ರೇಷನ್ ಮನೆ ಎಲ್ಲ ಆದ್ರೆ ನಿಮ್ಗೆ ಪರ್ 6 months ನಿಮ್ಗೆ 500 rupees ಅಪ್ರಿಸಿಯೇಷನ್ ಸಿಗುತ್ತೆ. ನಾವೇ ಕೊಟ್ಟು ಮಾಡ್ತೀವಿ 3,500. ಸೊ ಇವಾಗ ವೀಕ್ಷಕರೇ ನಿಮ್ಗೆ ಪ್ರೈಸ್ ಸಿಗ್ತಾ ಇರೋದು 2,999 2,999 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಗೆ ನಿಮ್ಗೆ ಬರೀ ಸೈಟ್ ಸಿಗ್ತಾ ಇದೆ. ಸೈಟ್ ಜೊತೆಗೆ ಮನೆ ಬೇಕಂದ್ರೆ 39 ಲಕ್ಷಕ್ಕೆ ನಿಮ್ಗೆ ಸೈಟ್ ಜೊತೆಗೆ ಮನೆ ಸಿಗುತ್ತೆ. ಸೈಟ್ ಕೂಡ ತಗೊಳ್ಳಿ, ಇಲ್ಲ ಮನೆ ಕೂಡ ತಗೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತ ಒಂದು ಪ್ಲೇಸ್ ಅಲ್ಲಿ ನೀವು ಇವಾಗ ನೋಡ್ತಾ ಇರೋದು ಈ ವಿಡಿಯೋ. ಸರ್ ಇವಾಗ ಲೋನ್ ಎಲ್ಲ ಯಾವ ತರ ಆಗತ್ತೆ ಇದಕ್ಕೆ? ಸರ್ ಇದಕ್ಕೆ ಲೋನ್ ಎಲ್ಲ ವಿತ್ ವಿಲ್ಲಾ ಆದ್ರೂ ಆಗ್ಲಿ, ಐದರ್ವೈಸ್ ಅವ್ರ ಪ್ಲಾಟ್ ಆದ್ರೂ ಆಗ್ಲಿ. ಪ್ಲಾಟ್ ತಗೊಳ್ತೀನಿ ಅಂದ್ರೂ ನಿಮ್ಗೆ 70% ತನಕ ಲೋನ್ ಮಾಡ್ಕೊಡ್ತೀವಿ. ವಿಲಾ ತಗೊಳ್ತೀನಿ ಅಂದ್ರೂ ಒಂದು 80% ತನಕ ಮ್ಯಾಕ್ಸ್ ಲೋನ್ ಮಾಡ್ಕೊಡ್ಬೋದು. 80% ತನಕ ಮ್ಯಾಕ್ಸ್ ಲೋನ್ ಮಾಡ್ಕೊಡ್ಬೋದು. 70% ಅಂದು ಪಕ್ಕಾ ಲೋನ್ ಅಪ್ರೂವ್ಡ್ ಆಗಿದೆ. 70% ಹೌದು. ಓಕೆ. ಸೊ ಇಲ್ಲಿ SR ವ್ಯಾಲ್ಯೂನೇ ನಿಮ್ಗೆ 2,500 rupees SR ವ್ಯಾಲ್ಯೂ ಇದೆ. 2,500 rupees SR ವ್ಯಾಲ್ಯೂನೇ ಇದೆ. ಗವರ್ಮೆಂಟ್ ವ್ಯಾಲ್ಯೂನೇ 2,500 rupees ಇದೆ. ನಾವೇನ್ ಜಾಸ್ತಿ ಕೊಟ್ಟು ಮಾಡ್ತಾ ಇಲ್ಲ. ಇದೇ ಸಂಡೇ ಲಾಂಚ್ ಮಾಡ್ತಾ ಇದೀವಿ. ಲಾಂಚ್ ಫೆಸಿಲಿಟಿ ಯಾವ ತರ ಇರುತ್ತೆ ಸರ್? ಲಾಂಚ್ ಫೆಸಿಲಿಟಿ ನಿಮ್ಗೆ ಕ್ಯಾಬ್ ಆಲ್ ಓವರ್ ಬೆಂಗಳೂರಲ್ಲಿ ಕ್ಯಾಬ್ ಫ್ರೀ, ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ. ವೀಕ್ಷಕರೇ ಬಂದು ವಿಸಿಟ್ ಮಾಡಿ ಅವ್ರ ಪ್ಲಾಟ್ ನ ಇಷ್ಟ ಪಟ್ಬಿಟ್ಟು ಅವರು ಆರಾಮಾಗಿ ಬುಕಿಂಗ್ ಮಾಡ್ಬೋದು. ಬುಕಿಂಗ್ ಅಮೌಂಟ್ ಬಂದು 1 lakh rupees ಬುಕಿಂಗ್ ಅಮೌಂಟ್ ಇರುತ್ತೆ. ಲೀಗಲ್ಲು, ಇಮೇಲ್ ಕನ್ಫರ್ಮೇಶನ್, ರಿಸಿಪ್ಟ್, ಆನ್ ಸ್ಪಾಟ್ ರಿಸಿಪ್ಟ್ ಕೊಡ್ತೀವಿ. ಅಂಡ್ ಪ್ಲಾಟ್ ನ ಅವ್ರ ಹೆಸರಿಗೆ ಹೋಲ್ಡ್ ಇರುತ್ತೆ. ಆಫ್ಟರ್ ಬುಕಿಂಗ್ ದೇ ವಾಂಟ್ ಟು ಬಿ ಪ್ರೊಸೀಡ್ 30% ಪೇ ಮಾಡ್ಬೇಕಾಗುತ್ತೆ ಅಗ್ರಿಮೆಂಟ್ಗೆ. ಅದಕ್ಕೆ ನಾವು ಒಂದ್ ಸ್ವಲ್ಪ ಟೈಮ್ ಸಿಗುತ್ತೆ ಅವ್ರಿಗೆ. 15 to 20 days ಟೈಮ್ ಸಿಗುತ್ತೆ. ಅದಾದ್ಮೇಲೆ ಪ್ರೊಸೀಡ್ ಮಾಡ್ಕೊಂಡು ಲೋನ್ ಮಾಡ್ಕೊಂಡು DD ಬಂದಾದ್ಮೇಲೆ ರಿಜಿಸ್ಟ್ರೇಷನ್ ಹೋಗುತ್ತೆ ಸರ್. ಓಕೆ. ಸೊ ಅಬ್ದುಲ್ ಅವರು ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಈ ಒಂದು ಲೇಔಟ್. ಸೊ ಲೇಔಟ್ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ 2.5 acres ಅಲ್ಲಿ 60 sites ಬರ್ತಾ ಇದೆ. ಸೊ ಜಸ್ಟ್ 39 lakh ಗೆ ನಿಮ್ಗೆ ಸೈಟ್ ಜೊತೆಗೆ ಮನೆ ಸಿಗ್ತಾ ಇರುವಂತದ್ದು. DC ಕನ್ವರ್ಷನ್ ಆಗಿ ಈ ಖಾತಾ ಇದೆ. ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್. ಸೊ ವೈಟ್ ಟಾಪಿಂಗ್ 30 feet ರೋಡ್ ಆಗಿರ್ಬೋದು, ಡ್ರೈನೇಜ್ ಕನೆಕ್ಷನ್ ಆಗಿರ್ಬೋದು, ಎಲ್ಲ ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ಅದರಲ್ಲೂ ಪ್ರೀಮಿಯಂ ಏನಂದ್ರೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸರೌಂಡಿಂಗ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳಿಸಿದಕ್ಕೆ, ಸೊ ಈ ವಿಡಿಯೋ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ ಭಾನುವಾರ ಲಾಂಚ್ ಆಗ್ತಾ ಇರುವಂತ ಪ್ರಾಜೆಕ್ಟ್ ಇದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅಲ್ಲ ಒಂದು ಒಳ್ಳೆ ಲೇಔಟ್ ಅಲ್ಲಿ, ಸೊ ಒಂದು ಒಳ್ಳೆ ಸೈಟ್ ಜೊತೆಗೆ ನಮ್ದು ಒಂದು ಕನಸಿನ ಮನೆ ಇರಬೇಕಂದ್ರೆ, ಸೊ ಇದು ಪರ್ಫೆಕ್ಟ್ ಆಗಿದೆ. ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ. ಆದಷ್ಟು ಬೇಗ ಡಿಸ್ಪ್ಲೇ ಮೇಲೆ ಬರ್ತಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಡೋರ್ ಸ್ಟೆಪ್ ಕ್ಯಾಬ್ನ ಬುಕ್ ಮಾಡ್ಕೊಳ್ಳಿ. ಇದೇ ಭಾನುವಾರ ಬಂದು ನಿಮ್ಮ ಕನಸಿನ ಒಂದು ಸೈಟ್ ಜೊತೆಗೆ ಮನೆ ತಗೊಳ್ಳಿ, ಇಲ್ಲಾಂದ್ರೆ ಸೈಟ್ ತಗೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.